ಶ್ರೀ ಮಹಾಗಣಪತಿಯೇ ನಮಃ. ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಸುಗ್ರೀವನ ಆಜ್ಞೆ ಮೇರೆಗೆ ಪಂಡಿತನ ವೇಷ ಹಾಕ್ಕೊಂಡು, ವಿದ್ಯಾರ್ಥಿ ವೇಷ ಹಾಕ್ಕೊಂಡು ಚಮತ್ಕಾರವಾಗಿ ರಾಮಲಕ್ಷ್ಮಣನ ಮುಂದೆ ನಿಂತು ರಾಮಲಕ್ಷ್ಮಣನ ಯಾರು ಅಂತ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಹನುಮಂತನು ಎಷ್ಟೆಷ್ಟೋ ಪ್ರಯತ್ನಪಟ್ಟರು, ಅವರು ಮಾತಾಡ್ತಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತಲ್ಲ ಇದುವರೆಗೂ. ಈಗ ಯೋಚನೆ ಮಾಡ್ತಿದ್ದಾನೆ ಹನುಮಂತನೋ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಿವರು, ನನ್ನ ಮಾತಿನ ಬಗ್ಗೆ, ನನ್ನ ಹಾವಭಾವಗಳ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ ಅಂತ ಕಾಣುತ್ತೆ ಮನಸ್ಸಿನಲ್ಲಿ. ನನ್ನ ಪ್ರತಿಯೊಂದು ಮಾತನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಪ್ರತಿಯೊಂದು ಚರ್ಯೆಯನ್ನು, ಮುಖದ ಮೇಲಿನ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅನ್ನೋ ವಿಚಾರ ಹನುಮಂತನಿಗೆ ಗೊತ್ತಾಯಿತು. ಆದರೂ ಅವನು ತನ್ನ ಪ್ರಯತ್ನವನ್ನು ನಿಲ್ಲಿಸಲೇ ಇಲ್ಲ. ಹನುಮಂತ ಹಾಗೆ ಮಾತಾಡ್ತಾ ಮೆಲ್ಲಿಗೆ ವಾಲಿ ಸುಗ್ರೀವರ ವಿಷಯವನ್ನು ಮೆಲ್ಲಿಗೆ ಹೇಳ್ತಾನೆ. ವಾಲಿ ಸುಗ್ರೀವರು ಏನೇನು ಹೇಗೆ ಹೊಡೆದಾಡಿದ್ರು, ಇದರ ಮೇಲೆ ಯಾರಿದ್ದಾರೆ ಈ ಬೆಟ್ಟದ ಮೇಲೆ, ಸುಗ್ರೀವನ ವಿಚಾರದಲ್ಲಿ ವಾಲಿ ಎಷ್ಟು ಮಟ್ಟಿಗೆ ಕೆಟ್ಟವನು ಅಂತ ಹೇಳಿದಾಗ, ಆದರೆ ಅವರಿಬ್ಬರು ಅದಕ್ಕೂ ಏನೂ ಮಾತಾಡಲಿಲ್ಲ. ತನ್ನ ಕಥೆಯನ್ನೆಲ್ಲ ಹೇಳ್ಕೊಂಡ್ರೂ ಮಾತಾಡಲಿಲ್ಲ. ಅವರಿಗೆ ಸುಗ್ರೀವನ ಮೇಲೆ ಅಂತಹ ಆಸಕ್ತಿ ಇಲ್ಲವೇನೋ, ಏನೋ ಬಿಡು, ಸುಗ್ರೀವನನ್ನು ವಿಚಾರದಲ್ಲಿ ಏನೂ ತೋರಿಸ್ತಾ ಇಲ್ವಲ್ಲ, ಆಸಕ್ತಿ ಇದೆ ತೋರಿಸ್ತಿಲ್ವಲ್ಲ ಅನ್ಕೋತಾನೆ. ಆದರೆ ಹಾಗೆ ಅವರಿಬ್ಬರನ್ನು ನೋಡ್ತಾ ಇದ್ದಾಗ, ಅವರಲ್ಲಿ ದೊಡ್ಡವನನ್ನು ನೋಡಿದಾಗ ಏಕೋ ಏನೋ ಪಾಪ ಹನುಮಂತನ ಹೃದಯ ಕರಗಿ ಹೋಗುತ್ತೆ. ಅದರಲ್ಲಿರ್ತಕ್ಕಂಥ ದೊಡ್ಡವರನ್ನು ನೋಡಿದ ಕೂಡಲೇ ಒಂದು ರೀತಿಯಾದ ಮನಸ್ಸು ಕರಗಿ ಹೋಗ್ತಾ ಇದೆ. ಅವನ ಹತ್ತಿರ ಈ ರೀತಿ ಸುತ್ತು 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 ಬಳಸಿ ಮಾತಾಡೋದಕ್ಕೆ ಮನಸ್ಸಾಗಲಿಲ್ವಂತೆ. ಅದರಲ್ಲಿ ದೊಡ್ಡವರನ್ನು ನೋಡಿದ ಕೂಡಲೇ ಈ ರೀತಿಯಾದ ಏನೇನೋ ಬೇರೆ ರೀತಿಯಲ್ಲಿ ತನ್ನ ಪರಿಚಯ ಮಾಡಿಕೊಳ್ತಾರೆ. ಯಾತಕ್ಕೆ ಇಷ್ಟೊಂದು ಕಷ್ಟಪಡಬೇಕು? ಮೇಲೆ ಸಾಮಾನ್ಯವಾಗಿ ಮಾತಾಡ್ತಾ ಇದ್ದರೂ ಮನಸ್ಸಿನಲ್ಲಿ ಅವನ ಬಗ್ಗೆ ಗಾಢವಾದ ಯೋಚನೆ ಬರ್ತಾ ಇತ್ತಂತೆ. ಏನಿದು, ನನ್ನ ಮನಸ್ಸು ತುಂಬುತ್ತಾ ಇದ್ದಾನಲ್ಲ, ನನ್ನ ಮನಸ್ಸಲ್ಲಿರ್ತಕ್ಕಂತಹ ಸಂಶಯವುಗಳೆಲ್ಲೋ ಎಗರೋಗ್ತೀವಿಯಲ್ಲ, ಆಹಾ ಈತನನ್ನು ಮಾತಾಡಿಸ್ಲೇಬೇಕು ನಾನು. ಹಾಗೆ ಯೋಚನೆ ಮಾಡ್ತಾ 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 ಹನುಮಂತನ ಮನಸ್ಸು ಪೂರ್ತಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಸಂಶಯದಿಂದ ಬಂದವನು, ಮಾರುವೇಷದಿಂದ ಬಂದವನು, ಸುತ್ತು ಬಳಸಿ ಮಾತಾಡ್ತಕ್ಕಂಥವನು ಇನ್ನು ನೇರವಾಗಿ ಬಂದುಬಿಡ್ತಾ ಇದ್ದಾನೆ. ತನಗೇ ಗೊತ್ತಾಗದೆ ಬರ್ತಾ ಇದೆ. ತನ್ನ ವೇಷವು, ತನ್ನ ಮಾತು ಎಲ್ಲ ಕೂಡ. ಅವನು ವಾಲಿ ಸುಗ್ರೀವರ ಕಲಹದ ವೃತ್ತಾಂತವನ್ನು ವಿವರವಾಗಿ ಹೇಳ್ತಾನೆ. ಧರ್ಮ ಸುಗ್ರೀವನ ಪಕ್ಷದಲ್ಲೇ ಇದೆ. ವಾಲಿ ಪರಮ ಮೂರ್ಖ, ಗರ್ವಿಷ್ಠ ಅಂದಂತೆ. ಆದರೂ ಆ ಹೊಸಬರು ತುಟಿ ಎರಡು ಮಾಡಲಿಲ್ವಂತೆ. ಅಷ್ಟೊಂದು ನಿಜ ಹೇಳಿ, ಅಷ್ಟೊಂದು ತನಗೆ ತಾನೇ ಮೈ ಕಳಚಿಕೊಂಡ್ಬಿಟ್ಟು ಒಳಗಿರ್ತಕ್ಕಂಥ ಕಪಟಗಳನ್ನು ಬಿಟ್ಟು ನೇರವಾಗಿ ಮಾತಾಡ್ತಾ ಇದ್ದರೂ ಕೂಡ ಕೊನೆಗೆ ಅದೊಂದು ಪ್ರಯೋಗ ಮಾಡಿದೆ. ಅಲ್ಲೂ ಕೂಡ ಏನು ಮಾತಾಡಲಿಲ್ಲ ಅವರು. ಇಷ್ಟೊತ್ತು ನಾಟಕದ ಭಂಗಿನಲ್ಲಿ ಮಾತಾಡ್ದ, ಬೇರೆ ರೀತಿಯಲ್ಲಿ ಮಾತಾಡ್ದ, ಅವ್ರನ್ನೊಂದು ಸತಿ ಹೊಗಳ್ದ, ತನ್ನ ಚರಿತ್ರೆಯನ್ನು, ಸುಗ್ರೀವನ ಚರಿತ್ರೆಯನ್ನು, ವಾಲಿ ಸುಗ್ರೀವರ ಚರಿತ್ರೆಯನ್ನು ಹೇಳ್ಕೊಂಡ, ಸುಗ್ರೀವರನ್ನು ಹೊಗಳ್ದ, ವಾಲಿಯನ್ನು ತೆಗಳದ. ಯಾವ ರೀತಿಯಾದ ಮಾತಿಲ್ಲ. ಏನಿದು, ಎಷ್ಟು ಪ್ರಯತ್ನ ಪಟ್ಟರೂ ಮಾತಾಡ್ತಿಲ್ಲ. ತ್ಯಾಗರಾಜರ ಸ್ವಾಮಿ ಹೇಳಿದಾಗೆ ಪಲುಕೆ ಬಂಗಾರಮಾಯನ. ಸ್ವಾಮಿ ರಾಮ, ನಿನ್ನ ಮಾತು ಬಂಗಾರ ಅಂತ ಹೇಳ್ತಾರಲ್ಲ, ಒಂದು ಮಾತನ್ನೂ ಕೂಡ ಆಡ್ತಾ ಇಲ್ಲ ನಮ್ಮ ಸ್ವಾಮಿ ಮುಂದೆ, ಅಂದರೆ ಹನುಮಂತನ ಮುಂದೆ. ಹನುಮಂತನ ಅಷ್ಟೊಂದು ಬೇಡ್ಕೊಂಡ್ರೂ
ರಾಮ ಏನು ಮಾತಾಡ್ತಿಲ್ಲ, ಲಕ್ಷ್ಮಣ ಕೂಡ ಮಾತಾಡ್ತಿಲ್ಲ. ಮುಂದೆ ಏನಾಗುತ್ತೆ ನೋಡೋಣವಾ? ಜೈ ಗುರುದತ್ತ, ಶ್ರೀ ಗುರುದತ್ತ.